ಹೆಲೋ ಎಲ್ರಿಗೂ ನಮಸ್ತೆ. ಇವತ್ತು ಬಂದ್ಬಿಟ್ಟು ಬುಧವಾರ ಅಂದರೆ ಓಣಂ ಇತ್ತು. ಓಣಂ ಇತ್ತು, ಈದ್ ಮಿಲಾದ್. ಯಾರೆಲ್ಲ ಓಣಂ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಅವ್ರೆಲ್ಲರಿಗೂ ಹ್ಯಾಪಿ ಓಣಂ. ಆ್ಯಂಡ್ ಯಾರೆಲ್ಲ ಈದ್ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಅವ್ರಿಗೆ ಹ್ಯಾಪಿ ಈದ್ ಮಿಲಾದ್. ಆ್ಯಂಡ್ ಇವತ್ತು ಬಂದ್ಬಿಟ್ಟು ನನ್ನ ಮಗಳಿಗೆ ಸ್ಕೂಲ್ ಇರಲಿಲ್ಲ, ನನಗೆ ಆಫೀಸ್ ಇತ್ತು, ನನ್ನ ಮಗಳಿಗೆ ಸ್ಕೂಲ್ ಇದೆ. ಅದಕ್ಕೆ ಇಲ್ಲಿ ಸ್ವಲ್ಪ ಲೇಟಾಗಿ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದೆ. ಸೊ ಇನ್ನೇನು ಎದ್ದಿದ ತಕ್ಷಣ ಒಂದು ಟಾನಿಕ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕಿಚನ್ಗೆ ಹೋಗಿ ತಿಂಡಿ ಮಾಡೋದು. ಸೊ ತಿಂಡಿಗೆ ಇವತ್ತು ಬಂದ್ಬಿಟ್ಟು ಪೂರಿ ಮತ್ತು ಆಲೂ ಸಾಗು ಮಾಡಿದೆ. ಅದನ್ನೇ ಪ್ರಿಪೇರ್ ಮಾಡಿ ನನ್ನ ಮಗಳು ಒಬ್ಬಳೇ ಇರ್ತಾಳೆ, ಮನೆ ಯಾರೂ ಇರಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಪಕ್ಕದ ಮನೆಯವರು. ಸೊ ನಾನು ಅವಳನ್ನ ಕಳಿಸ್ಬಿಟ್ಟು ದೇವಸ್ಥಾನಕ್ಕೆ ನಾನು ಆಫೀಸಿಗೆ ಬಂದೆ. ಸೊ ನಾನು ಎಷ್ಟೇ ಬೇಗ ಬರಬೇಕು ಅಂತ ಅಂದ್ಕೊಂಡೊಳ್ರು ಮನೆಯಿಂದ, ಬಟ್ ಆಗಲ್ಲ, ಲೇಟಾಗೇ ಆಗುತ್ತೆ ಆಫೀಸಿಗೆ ಬರೋದು. 10 ನಿಮಿಷ ಆದರೂ ಲೇಟಾಗೇ ಆಗುತ್ತೆ. ನೋಡಿ, ತಿರುಪತಿಗೆ ಹೋಗಿದ್ದಾರೆ ನಮ್ಮ ರಮ್ಯಾ ಅಕ್ಕ, ಅಲ್ಲಿ ಇಲ್ಲಿಂದನೇ ದರ್ಶನ ಮಾಡ್ಕೊಂಬಿಡಿ. ಸೊ ಆಫೀಸಲ್ಲಿ ಇವತ್ತು ಓಣಂ ಸೆಲೆಬ್ರೇಷನ್ ಸೀರೆಲ್ಲ ಹಾಕೊಂಬಂದಿದ್ರು. ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನನ್ನ ಮಗಳು ದೇವಸ್ಥಾನದಿಂದ ಬಂದು ಬಾರಮ್ಮ ಡ್ರೆಸ್ ತೋರಿಸು ಅಂದರೆ ಅವಳು ಯಾಕೋ ಎದ್ದೇಳ್ತಾನೆ ಇರಲಿಲ್ಲ. ನಾಚಿಕೊಂತಿದ್ಲು, ಬರ್ತಾನೆ ಇರಲಿಲ್ಲ. ನಂಗೆ ವೀಡಿಯೋ ಮಾಡಬೇಡ ಅನ್ನೋಳು. ಅದೆಲ್ಲ ಆದಮೇಲೆ ನನಗೆ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ಚಿಕನ್ ತಿನ್ನಬೇಕು ಅಂತ. ನಾವು ಮನೆ ಒಳಗಡೆ ತಿನ್ನಂಗಿರ್ಲಿಲ್ಲ, ಅದಕ್ಕೆ ಆಚೆ ತಿಂತಾ ಇದ್ದೋ. ಕೆಲವರು ಶ್ರಾವಣದಲ್ಲಿ ತಿನ್ನಲ್ಲ, ಬಟ್ ನಮ್ಮ ಕಡೆ ಶ್ರಾವಣನೇ ಜಾಸ್ತಿ. ಆದರೆ ಗಣೇಶ ಹಬ್ಬ ಆಗೋವರೆಗೂ ನಾವು ಇಲ್ಲೇ ಒಳಗಡೆ